ಈ ದಿವಸ ಮುಂದಿನ ವಾಕ್ಯಕ್ಕೆ ಹೋಗೋಣ. ನೀವು ಸತ್ಯವೇದ ಇರುವುದಾದ ದಯಮಾಡಿ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ ನೋಡಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು ಎಂಬುದಾಗಿ. ಇಂಗ್ಲೀಷಲ್ಲಿ ನೋಡುವಾಗ ಅದು ಈ ರೀತಿ ಬರೆಯಲ್ಪಟ್ಟಿದೆ, ಹೂ ಈಸ್ ದ ಗ್ಯಾರಂಟಿ ಆಫ್ ಅವರ್ ಇನ್ಹೆರಿಟೆನ್ಸ್ until the redemption of the purchased possession to the praise of his glory ಎಂಬುದಾಗಿ. ಸೊ ದೇವರ ಮಾತುಗಳನ್ನು ಆಶೀರ್ವದಿಸಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಇದರ ಶ್ರೇಷ್ಠತೆ ಕಾಣುವಂತೆ ದೇವರ ತನ್ನ ಆತ್ಮ ಮೂಲಕ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ಓದಿದ್ದೇವೆ, ಇದರ ಸತ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ದೇವರೇ, ನಮ್ಮ ರಕ್ಷಣೆಗೋಸ್ಕರ ನೀನು ಮಾಡಿದಂಥ ಶ್ರೇಷ್ಠವಾದ ಕಾರ್ಯಗಳು, ಆಲೋಚನೆಗಳಿಗಾಗಿ ಸ್ತೋತ್ರಪ್ಪ. ಪರಿಶುದ್ಧಾತ್ಮನ ಕಾರ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸಿ ನಾವು ನಿನ್ನ ಮಾರ್ಗದಲ್ಲಿ, ನಿನ್ನ ಅನ್ಯ ಸಹವಾಸದಲ್ಲಿ, ನಿನ್ನ ಜ್ಞಾನದಲ್ಲಿ ಬೆಳೆಯಬೇಕು. ದೇವರೇ, ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳುತ್ತಿದ್ದಾರೆ ಈ ಸಮಯದಲ್ಲಿ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು. ನಿನ್ನ ಕಡೆ ಇರಬೇಕಾದಂಥ ಆಸಕ್ತಿ, ಬಯಕೆ, ಕರ್ತನೆ ನಿನ್ನ ಜ್ಞಾನದಲ್ಲಿ ಬೆಳೆಯುವಂತೆ, ಆತ್ಮೀಯ ಸಂಗತಿಗಳಲ್ಲಿ ಮುಂದೆ ಬರುವಂತೆ ನಿನ್ನ ಕೃಪೆಯನ್ನು ತೋರಿಸಪ್ಪ. ಇನ್ನು ಯಾರು ರಕ್ಷಿಸಲ್ಪಡಲಿಲ್ಲ, ಇನ್ನೂ ತಮ್ಮದೇ ಆದಂಥ ರೀತಿಯಲ್ಲಿ ಜೀವಿಸ್ತಿದ್ದಾರೆ, ಕರುಣಿಸು. ರಕ್ಷಣೆಯ ಶ್ರೇಷ್ಠತೆ ಮಹತ್ವವನ್ನು ತಮ್ಮ ಜೀವಿತದಲ್ಲಿ ಅನುಭವಿಸುವಂತೆ ಕೃಪೆ ಮಾಡು. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಹೆಚ್ಚಿನ ಸತ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ನಿನ್ನ ಆತ್ಮನ ಸಹಾಯಕ್ಕಾಗಿ ನಾವು ಬೇಡ್ತೇವೆ. ನಿನಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ಭಾಗದಲ್ಲಿ, ಈ ಪ್ರತ್ಯೇಕ 14ನೇ ವರ್ಷದಲ್ಲಿ ಪೌಲನು ತನ್ನ ಪರಿಶುದ್ಧಾತ್ಮನ ಬಗ್ಗೆ ಆಳವಾದ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿದ್ದಾನೆ. ದೇವರ ಅಗಾಧವಾದ ಆಲೋಚನೆಗಳು ಮತ್ತು ದೇವರ ಮಕ್ಕಳ ಬಗ್ಗೆ ದೇವರು ಮಾಡಿರುವಂಥ ಏರ್ಪಾಡುಗಳು, ಇದು ಅನೇಕ ನಮ್ಮ ಬುದ್ಧಿ ಜ್ಞಾನಕ್ಕೆ ಗೊತ್ತಾಗುತ್ತೆ, ನಿಲ್ಕೋದಿಲ್ಲ ಅದು. ಆದರೆ ದೇವರು ನಮ್ಮ ವಿಷಯದಲ್ಲಿ ಮಾಡಿರುವಂಥ ರಕ್ಷಣೆ ಬಗ್ಗೆ ಶ್ರೇಷ್ಠವಾದಂಥ ಒಂದು ಸ್ಥಿರತೆ, ಭದ್ರತೆ ಬಗ್ಗೆ ನೋಡುವಾಗ ದೇವರು ಹೇಗೆ ನಮ್ಮನ್ನು ಸ್ಥಿರಪಡಿಸಿ ಕಾಪಾಡ್ತಾನೆ ಎಂಬುದಾಗಿ ನಾವಲ್ಲಿ ನೋಡ್ತೇವೆ. ನಾವು ಓದಂಥ ಈ 14ನೇ ವರ್ಷದಲ್ಲಿ ನಾವು ಅದನ್ನು ಒಂದು ವೇಳೆ 3 ಭಾಗಗಳನ್ನು ನಾವು ಮಾಡಬಹುದು. ಇದರಲ್ಲಿ 3 ಸತ್ಯಗಳನ್ನು ಗ್ರಹಿಸುವುದಕ್ಕೆ ಸಾಧ್ಯ ಆಗ್ತದೆ. ಮೊದಲನೇದಾಗಿ ಏನಂದರೆ, ದೇವರು ಸಂಪಾದಿಸಿಕೊಂಡ ಜನರು ಎಂಬುದಾಗಿ. ಎರಡನೇದಾಗಿ, ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಏನಾಗಿದ್ದಾನೆ, ಸಂಚಕಾರವಾಗಿದ್ದಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಮೂರನೇದಾಗಿ, ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಮೊದಲನೇ ವಿಷಯಕ್ಕೆ ಬರುವಾಗ, ಇಲ್ಲಿ ಈ ಪೌಲನ ಒಂದು ವಿಶೇಷವಾದ ಅಗಾಧವಾದಂಥ ಸಂಗತಿ, ದೇವ ಜನರಿಗೆ, ಸಭೆಗೆ ಅದನ್ನು ತಿಳಿಯಪಡಿಸುವಂಥ ರೀತಿ ನೋಡುವಾಗ ಆತ ಏನು ಹೇಳ್ತಿದ್ದಾನೆ, ದೇವರು ಸಂಪಾದಿಸಿಕೊಂಡಂಥ ಜನರು ಅಂದರೆ ದೇವರು ಪರ್ಚೇಸ್ಡ್ ಯು, ದೇವರು ನಿಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ. ಯಾವ ರೀತಿಯಲ್ಲಿ? ತನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಿಮ್ಮನ್ನು ಕಾಯಕೊಟ್ಟು ತೆಗೆದುಕೊಂಡಿದ್ದಾನೆ. ನಾವು 1 ಕೊರಿಂಥ 6ನೇ ಅಧ್ಯಾಯದಲ್ಲಿ 19-20 ಅದನ್ನು ನೋಡಬೇಕಾದ್ರೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ಷಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಇಲ್ಲಿ ಏನು ಹೇಳ್ತಿದ್ದಾನೆ, ಇಲ್ಲಿ ದೇವರು ಸಂಪಾದಿಸಿಕೊಂಡಂಥ ಜನರು ಅಂತ ಹೇಳಬೇಕಾದ್ರೆ, ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಸಂಪಾದಿಸಿದ್ದಾನೆ, ಕ್ಷಯ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ರಕ್ತ ನಮಗೋಸ್ಕರ ಶಿಲುಬೆಯಲ್ಲಿ ಸುರಿಸಲ್ಪಟ್ಟಂಥದ್ದು. ಆ ರಕ್ತದ ಬೆಲೆ ಅಂತ ಹೇಳಿದ್ರೆ ಪರ್ಚೇಸ್ಡ್. ಇದು ಏನಂತ ಹೇಳಿದ್ರೆ, ನೀವು ಕ್ಷಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ, ಆದ್ದರಿಂದ ಏನಂತೆ, ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಯು ಆರ್ ನಾಟ್ ಯುವರ್ ಓನ್, ಯು ಆರ್ ಪರ್ಚೇಸ್ಡ್, ಯು ಆರ್ ಬಾಟ್ ವಿತ್ ಎ ಪ್ರೈಸ್ ಎಂಬುದಾಗಿ.
ಅದರಿಂದ ಈ ಒಂದು ನಾವು ತಿರುಗಿ ಅದು 1 ಪೇತ್ರ 2:9 ನಾವು ಆಲೋಚನೆ ಮಾಡಿದ್ದೇವೆ. ಏನಂದರೆ ದೇವರು ನಮ್ಮನ್ನು ಕತ್ತಲೆಯೊಳಗಿದ್ದಂತೆ ನಮ್ಮನ್ನು ಬೆಳಕಿನ ರಾಜ್ಯದವರನ್ನಾಗಿ ಮಾಡಿ ಬೆಳಕಿನವುಗಳನ್ನು ಪ್ರಚಾರಪಡಿಸಬೇಕೆಂಬುದಾಗಿ ನಮ್ಮನ್ನು ಏನು ಮಾಡಿದ್ದಾನೆ, ಆರಿಸಿಕೊಂಡಿದ್ದಾನೆ. ನಾವೇನಾಗಿದ್ದೇವೆ, ದೇವರ ದೃಷ್ಟಿಯಲ್ಲಿ ರಾಜವಂಶದ ಯಾಜಕರು ಎಂಬುದಾಗಿ ದೇವರು ಕೊಟ್ಟಿರುವಂಥ ನಮಗೆ ದೊಡ್ಡ ಬಾಧ್ಯತೆಯನ್ನು ನಾವು ಅಲ್ಲಿ ನೋಡ್ತೇವೆ. ನಾವು ಯಾರಾಗಿದ್ದೇವೆ ದೇವರ ದೃಷ್ಟಿಯಲ್ಲಿ? ನಾವು ಮೊದಲನೇದಾಗಿ ಕತ್ತಲೆಯಲ್ಲಿದ್ದಂತೆ ನಮ್ಮನ್ನು ಬೆಳಕಿನ ರಾಜ್ಯದವರನ್ನಾಗಿ ನಮ್ಮನ್ನು ಮಾಡಿ ಸೇರಿಸಿ ದೇವರ ಮಕ್ಕಳ ಪ್ರಜೆಗಳಾಗಿದ್ದೇವೆ. ದೇವರ ಪ್ರಜೆಗಳು, ನಾವು ದೇವರ ಸ್ವಕೀಯ ಪ್ರಜೆಗಳಾಗಿದ್ದೇವೆ ಎಂಬುದನ್ನು ಅಲ್ಲಿ ಅದು ಹೇಳಬೇಕಾದ್ರೆ ದೇವರಾದುಕೊಂಡ ಜನಾಂಗ ನಾವಾಗಿದ್ದೇವೆ ಎಂಬುದನ್ನು ಅಲ್ಲಿ ಪೇತ್ರನು ನಮಗೆ ತಿಳಿಯಪಡಿಸಿದ್ದಾನೆ. ನಾವು ಪ್ರತ್ಯೇಕವಾಗಿ ವಿಮೋಚನಾ ಕಾಂಡದಲ್ಲಿ ನೋಡಬೇಕಾದ್ರೆ ಅಲ್ಲೊಂದು ಮಾತು, ದೇವರು ಇಸ್ರಾಯೇಲರ ಬಗ್ಗೆ ಹೇಳಿರುವಂಥ ಮಾತನ್ನು ಅಲ್ಲಿ ನಾವು ನೋಡಬೇಕಾದ್ರೆ 19ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು 5ನೇ ವಚನ 19:5 ನೋಡ್ರಿ, ಅಲ್ಲಿ ಗಮನಿಸಿ. ಈಗಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ ಎಂಬುದಾಗಿ, ಸಮಸ್ತವು ಭೂಮಿ ನನ್ನದಷ್ಟೇ ಎಂಬುದಾಗಿ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ನೋಡಿ, ದೇವರು ಅದನ್ನು ಸ್ಪಷ್ಟವಾದ ರೀತಿಯಲ್ಲಿ ಅದು ತಿಳಿಯಪಡಿಸಿದಂಥ ಸತ್ಯ ಮೋಶೆ ಮೂಲಕವಾಗಿ, ನೀವು ನನಗೆ ಸ್ವಕೀಯ ಜನರಾಗಿದ್ದೀರಿ. ತಿರುಗಿ ನಾವು ಅದೇ ಧರ್ಮೋಪದೇಶ ಕಾಂಡ 10:15 ನೋಡುವಾಗಲೂ ಕೂಡ ಅಲ್ಲಿ ಒಂದು ಮಾತನ್ನು ಅಲ್ಲಿ ನಾವು ನೋಡ್ತೇವೆ. ಆದರೂ ಆತನು ನಿಮ್ಮ ಪಿತೃಗಳಲ್ಲಿ ಇಷ್ಟವುಳ್ಳವನಾಗಿ ಅವರನ್ನು ಪ್ರೀತಿಸಿದ್ದರಿಂದ ಈಗ ನಿಮ್ಮ ಅನುಭವಕ್ಕೆ ಬಂದಂತೆ ಅವರ ತರುವಾಯ ಅವರ ಸಂತತಿಯವರಾದ ನಿಮ್ಮನ್ನೇ ಎಲ್ಲ ಜನಾಂಗಗಳಿಗಿಂತ ಆದುಕೊಂಡನು ಎಂಬುದಾಗಿ. ಈ ದೇವರು ಸ್ಪಷ್ಟವಾಗಿ ತಿಳಿಸುವ ಸಂಗತಿ, ನಿಮ್ಮನ್ನೇ ಎಲ್ಲ ಜನಾಂಗಗಳಿಗಿಂತ ಪ್ರತ್ಯೇಕವಾಗಿ ನಿಮ್ಮನ್ನು ಏನು ಮಾಡಿದ್ದಾನಂತೆ, ಚೋಸನ್ ಅಂತ ಆರಿಸಿಕೊಂಡಿದ್ದಾನೆ ಎಂಬುದಾಗಿ, ಸ್ವಕೀಯ ಜನವಾಗಿ ಆರಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ದೇವರು ತನ್ನ ಮಕ್ಕಳಿಗೆ ಕೊಡಲ್ಪಟ್ಟಿರುವಂಥ ಒಂದು ಶ್ರೇಷ್ಠವಾದಂಥ ಒಂದು ಸಂಗತಿ ಪೌಲನು ಸಭೆಗೆ ತಿಳಿಸಬೇಕಾದ್ರೆ ಅಪೊಸ್ತಲ ಕೃತ್ಯದಲ್ಲಿ ನಾವು 20ನೇ ಅಧ್ಯಾಯದಲ್ಲಿ ನಾವು ಅದನ್ನು ಆಲೋಚನೆ ಮಾಡ್ತೇವೆ. 32 ಒಂದು ಮಾತು ಅಲ್ಲಿ ಪೌಲನು ಅಲ್ಲಿ ಬರೀಬೇಕಾದ್ರೆ ಒಂದು ಸಂಗತಿ ಏನಂದರೆ, ಹೀಗೆ ಹೇಳ್ತಿದ್ದಾನೆ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ ಎಂಬುದಾಗಿ. ಅಂದರೆ ದೇವರು ನಮಗೆ ಕೊಟ್ಟಿರುವಂಥ ಏನಂದರೆ ಹಕ್ಕನ್ನು ನಿಮಗೆ, ಅಂದರೆ ದೇವರ ಮಕ್ಕಳಾಗಿರುವಂಥ ಬಾಧ್ಯತೆಯಲ್ಲಿ ಹಕ್ಕು ಅಂತ ಹೇಳಿದ್ರೆ ಆತ ನಿಮ್ಮಲ್ಲಿ ಭಯಭಕ್ತಿ ಉಂಟು ಮಾಡುವುದಕ್ಕೂ ಪವಿತ್ರರಾದವರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಸಭೆಯ ಹಿರಿಯರಿಗೆ ಎಫೆಸದಲ್ಲಿದ್ದಂಥ ಸಭೆಯ ಹಿರಿಯರನ್ನು ಕರೆಸಿ ಅವರಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಮತ್ತು ಅಲ್ಲದೆ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರನ್ನು ಬೋಧಿಸಿ ದೃಢಪಡಿಸಿ ಅವರಿಗೆ ವಾಕ್ಯದ ಸತ್ಯಗಳನ್ನು ಪ್ರಕಟಿಸುವಂಥ ರೀತಿಯಲ್ಲಿ ಪೌಲನು ಅವರಿಗೆ ಈ ಮಂದಟ್ಟು ಮಾಡ್ತಿರುವ ಸಂಗತಿ ಬಗ್ಗೆ ನಾವು ನೋಡ್ತೇವೆ. ಅಂದರೆ ದೇವರು ನಮಗೆ ಎಂಥ ಒಂದು ವಿಶೇಷವಾದಂಥ ಸಂಗತಿಯನ್ನು ಕಾರ್ಯಗಳನ್ನು ಬಾಧ್ಯತೆಯಲ್ಲಿ ಎಂಥ ಕಾರ್ಯಗಳು ಮಾಡಿದ್ದಾನೆ. 1 ಪೇತ್ರ 1:4 ಸಹ ನಾವು ನೋಡ್ತೇವೆ, ನಮ್ಮನ್ನು ಏನಂತ ಹೇಳಿದ್ರೆ ಲಯ ಕಳಂಕ ಕ್ಷಯಗಳಂಥ ಬಾಧ್ಯತೆಯನ್ನು ಎದುರು ನೋಡುವಂಥವರಾಗುವಂತೆ ಮಾಡಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. ದೇವರು ನಮಗೆ ಕೊಟ್ಟಿರುವಂಥ ಬಾಧ್ಯತೆ ನಮ್ಮ ಜ್ಞಾನಕ್ಕೆ ಅದು ಮಿಗಿಲಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಇದರಿಂದ ನಾವೆಷ್ಟೋ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುವಂಥ ಆ ಒಂದು ಇದರಲ್ಲಿ ನಾವೆಂದರೆ ದೇವರು ನಮಗೆ ಕೃಪೆ ಕೊಟ್ಟಿರುವಾಗ ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿ, ದೇವರೇ ನಾವು ನಿನ್ನ ಏನಂದರೆ ನೀನು ನಮ್ಮನ್ನು ಸಂಪಾದಿಸ್ಕೊಂಡಿರಬೇಕಾದ್ರೆ ನಿನಗೆ ಸಂಪೂರ್ಣ ಅಧೀನರು ವಿಧೇಯರಾಗಿ ನಡ್ಕೊಳ್ಳಬೇಕು. ವೆನ್ ಗಾಡ್ ಹ್ಯಾಸ್ ಪರ್ಚೇಸ್ಡ್ ಅಸ್, ವೆನ್ ಯು ಆರ್ ಬಿಲಾಂಗ್ ಟು ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಅವರ್ ಬೌಂಡ್ ಡ್ಯೂಟಿ ಇಸ್ ಟು ಟೋಟಲಿ ಸಬ್ಮಿಟ್ ಅವರ್ ಎಂಟೈರ್ ಲೈಫ್ ಟು ದ ಮಾಸ್ಟರ್. ನಾವು ಯಾವಾಗ ಕರ್ತನ ನಮ್ಮನ್ನು ಆರಿಸ್ಕೊಂಡಿದ್ದಾನೆ, ಕೊಂಡುಕೊಂಡಿದ್ದಾನೆ, ದೇವರಿಗೆ ನಾವು ಸಂಬಂಧಪಟ್ಟಂಥವರು ಅಂತ ಹೇಳಬೇಕಾದ್ರೆ ನಾವು ಪರಿಪೂರ್ಣತೆಯುಳ್ಳವರಾಗಿ, ಅದಕ್ಕೋಸ್ಕರ ದೇವರ ವಾಕ್ಯ ನೋಡ್ತೇವೆ, ನಾವು ಕರ್ತನನ್ನು ಪ್ರೀತಿಸಬೇಕಾದ್ರೆ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ಎಂಬುದಾಗಿ
ಅದೇ ನಾವು ವಾಕ್ಯಗಳಲ್ಲಿ ನೋಡ್ತೇವೆ ನಾವು. ಅಂದರೆ ದೇವರು ಅಪೇಕ್ಷಿಸುವಂಥ ಒಂದು ಸಂಗತಿ ನಮ್ಮಿಂದ ಅಷ್ಟರ ಮಟ್ಟಿಗೆ ದೇವರು ನಮ್ಮಿಂದ ಕೇಳುವಾಗ ದೇವರು, ಯಾಕೆಂದರೆ ದೇವರು ನಮ್ಮನ್ನು ಪರ್ಚೇಸ್ ಮಾಡಿರಬೇಕಾದ್ರೆ, ದೇವರು ನಮಗೆ ಕೊಂಡುಕೊಂಡಿರುವಾಗ ನಾವು ಆತನಿಗೆ ಮೀಸಲಾದಂಥ ಪ್ರಜೆಗಳಾಗಿದ್ದೇವೆ. ಎರಡನೇ ವಿಷಯಕ್ಕೆ ಬರುವಾಗ ಅಲ್ಲಿರುವಂಥ ಸಂಗತಿ ಏನಂದರೆ, ದೇವರು ನಮ್ಮನ್ನು ಏನಂತ ಹೇಳಿದ್ರೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಈ ಒಂದು ಮಾತನ್ನು ನಾನು ಪ್ರತ್ಯೇಕವಾಗಿ ನೋಡಬೇಕಾದ್ರೆ, ಹೂ ಈಸ್ ದ ಗ್ಯಾರಂಟಿ ಆಫ್ ಅವರ್ ಇನ್ಹೆರಿಟೆನ್ಸ್ until the redemption of the purchased possession to the price of his glory ಎಂಬುದಾಗಿ ಇಂಗ್ಲೀಷಲ್ಲಿ ನೋಡ್ತೇವೆ. ಅಂದರೆ ದೇವರು ದೇವರ ಬಾಧ್ಯತೆಯ ಸಂಚಕಾರವಾಗಿದ್ದಾನೆ ಅಂದರೆ ಪರಿಶುದ್ಧಾತ್ಮ ನಮ್ಗೆ ಏನಂತ ಹೇಳಿದ್ರೆ ಸಂಚಕಾರವಾಗಿದ್ದಾನೆ. ಇದು ಎಷ್ಟರ ಮಟ್ಟಿಗೆ ಅಂದರೆ ಠೇವಣಿ ಅಂತ ಕನ್ನಡದಲ್ಲಿ ನೋಡ್ತೇವೆ, ಅಂದರೆ ಡೆಪಾಸಿಟ್. ಒಬ್ಬರು ಹೀಗೆ ಹೇಳಿದ್ದಾರೆ, ಅದನ್ನು ಓದಕ್ಕೆ ಇಷ್ಟಪಡ್ತೀನಿ, ಇಂಗ್ಲೀಷ್ ಭಾಳ ಚೆನ್ನಾಗಿ ಉಂಟದು. ಏನಂದರೆ, ದ ಹೋಲಿ ಸ್ಪಿರಿಟ್ ಈಸ್ ಗಾಡ್ಸ್ ಸೀಲ್ that are belong to him and his deposit guaranteeing that he will do what he has promised. The Holy Spirit is like a down payment, a deposit, a validatory signature on the contract. The presence of the Holy Spirit in us demonstrates the genuineness of our faith, prove that we are God's children, and secures eternal life to us. His power works in us to transform us now, and what we experience now is a taste of the total change we will experience in eternity. ಎಂಬುದಾಗಿ ಅಂದರೆ ಪರಿಶುದ್ಧಾತ್ಮನ ಇರುವಿಕೆ, ಪರಿಶುದ್ಧಾತ್ಮನು ನಮಗೆ ಕೊಟ್ಟಿರುವ ಸಂಗತಿ ಅಂದರೆ ಇಟ್ಸ್ ಲೈಕ್ ಎ ಡೆಪಾಸಿಟ್. ಅಂದರೆ ನಾವು ಯಾವುದೇ ಒಂದು ಮನೆ ಖರೀದಿ ಮಾಡಬೇಕಾದ್ರೆ ಅಥವಾ ಬೇರೆ ಯಾವುದೇ ವಸ್ತು ತೆಗೆದುಕೊಳ್ಬೇಕಾದ್ರೆ ಮೊದಲು ಅಡ್ವಾನ್ಸ್ ಮಾಡ್ತೇವೆ, ಡೆಪಾಸಿಟ್ ಮಾಡ್ತೇವೆ. ಅದು ಗ್ಯಾರಂಟಿ, ನಾವು ತೆಗೆದುಕೊಳ್ತೇವೆ, ಅದು ನಮಗೆ ಸಂಬಂಧಪಟ್ಟದ್ದು ಎಂಬುದಾಗಿ ಹೇಳುವುದಕ್ಕೆ ಅದು ನಿಗದಿ ಮಾಡಿದಂಥ ಒಂದು ಸಂಗತಿ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ದೇವರು ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬ ಜನರಿಗೆ, ದೇವರ ಮಕ್ಕಳಿಗೆ ಏನಂತ ಹೇಳಿದರೆ ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದಾನೆ, ಮುದ್ರೆ ಹಾಕಿದ್ದಾನೆ ಅಂತ ಹೇಳಬೇಕಾದ್ರೆ ಅದೇನಂತ ಗ್ಯಾರಂಟಿ, ಇದು ನನಗೆ ಸಂಬಂಧಪಟ್ಟಂಥದ್ದು, ನನ್ನವಳು ಎಂಬುದನ್ನು ಅದು ಏನಂದರೆ ದೃಢಪಡಿಸುವಂಥ ಒಂದು ಸಂಗತಿ ಎಂಬುದಾಗಿ. ಅಂದರೆ ನಮ್ಮ ಬಾಧ್ಯತೆಗೆ ಏನಾಗಿದ್ದಾನೆ, ಅದು ಡೆಪಾಸಿಟ್ ಆಗಿರುವಂಥದ್ದು. ಅದು ಯಾರು ಮುಟ್ಟುವಾಗಿಲ್ಲ. ನೋ ಒನ್ ಕ್ಯಾನ್ ಟೇಕ್ ಇಟ್, ನೋ ಒನ್ ಕ್ಯಾನ್ ಪರ್ಚೇಸ್ ಇಟ್, ನೋ ಯಾವುದೇ ರೀತಿಯಲ್ಲಿ ಯಾರಿಗೆ ಅಧಿಕಾರ ಇಲ್ಲ ಎಂಬುದಾಗಿ. ಅದು ಸಂಪೂರ್ಣವಾಗಿ ಯಾರು ಅದಕ್ಕೆ ಕ್ರಯ ಕೊಟ್ಟು ಕೊಂಡುಕೊಂಡಿದ್ದಾರೋ ಅದು ಅವರಿಗೆ ಮಾತ್ರ ಮೀಸಲಾಗಿರುವಂಥ ಒಂದು ಸಂಗತಿ ಎಂಬುದಾಗಿ ನೋಡ್ತೇವೆ. ಅದರಿಂದ ನಾವು ಇದನ್ನು ಆಲೋಚನೆ ಮಾಡಬೇಕಾದ್ರೆ ಸಂಚಕಾರ, ಆಮೇಲೆ ಹೂಡಿಕೆ ಅಥವಾ ಭರವಸೆ ಅಂತ ಹೇಳಿದ್ರೆ ಇದು ಮೂಲ ಸಂಗತಿ ಏನಂತ ಹೇಳಿದ್ರೆ ದೇವರು ನಮಗೆ ಹಣ ಕೊಟ್ಟು, ಅಂದರೆ ಯಾವ ರೀತಿಯಲ್ಲಿ ನಾವು ಖರೀದಿ ಮಾಡಿದ್ದಾನೆ, ನಾವು ಕರ್ತನಿಗೆ ಸಂಬಂಧಪಟ್ಟಂಥವರಾಗಿದ್ದೇವೆ. ಅಂದರೆ ದೇವರು ಪ್ರತ್ಯೇಕವಾಗಿ 2 ಕೊರಿಂಥ 1:22 ನೋಡುವಾಗ ಮುದ್ರೆ ಹಾಕಿದ್ದು, ಪರಿಶುದ್ಧಾತ್ಮನ ಮೂಲಕ ಮುದ್ರೆ ಹಾಕಿದ್ದಾನೆ ಎಂಬುದನ್ನು ರುಜುವಾತುಪಡಿಸುವಂಥ ಸಂಗತಿಯನ್ನು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದರಿಂದ ಈ ವಿಷಯಗಳಲ್ಲಿ ನಾವು ನೋಡಬೇಕಾದ್ರೆ ನಾವು ದೇವರಿಗೆ ಎಷ್ಟೋ ನಾವು ಸ್ತೋತ್ರ ಸಲ್ಲಿಸಬೇಕು. ದೇವರು ತನ್ನ ಮಕ್ಕಳಾದಂಥ ನಮಗೆ ಏನಂತ ಹೇಳಿದ್ರೆ ನಿತ್ಯ ನಿರಂತರವಾದಂಥ ಒಂದು ಶ್ರೇಷ್ಠತೆಯನ್ನು, ಬಾಧ್ಯತೆಯನ್ನು, ಆ ಸ್ಥಿರತೆಯನ್ನು ನಮಗೆ ಕೊಟ್ಟಿರಬೇಕಾದ್ರೆ ಪರಿಶುದ್ಧಾತ್ಮ ನಮ್ಮಲ್ಲಿ ಇದ್ದು ಪರಿಶುದ್ಧಾತ್ಮನ ಕಾರ್ಯ ನಮ್ಮಲ್ಲಿ ನೆಲೆಗೊಂಡಿರಬೇಕಾದ್ರೆ ನಾವು ಯಾವಾಗಲೂ ಏನಂತ ಹೇಳಿದ್ರೆ ನಾವು ಕರ್ತನಲ್ಲಿ ಆನಂದಿಸುವಂತೆ, ಆತನಲ್ಲಿ ಐಕ್ಯವಾಗುವಂತೆ, ಆತನ ನೆಲೆಗೊಳ್ಳುವಂತೆ ಪರಿಶುದ್ಧಾತ್ಮನು ನಮ್ಮನ್ನು ಹೇಳುವಂತೆ ನಮ್ಮನ್ನು ಮಾಡುವಂತನಾಗಿದ್ದಾನೆ, ನಡೆಸುವಾತನಾಗಿದ್ದಾನೆ. ಅಂದರೆ ಯಾವಾಗ ನಾವು ದೇವರ ಸಂಕಲ್ಪದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ನಾವು ಬರುವಾಗ ಸೈತಾನ ನಮ್ಮ ವೈರಿ ಯಾವುದೇ ರೀತಿಯಲ್ಲಿ ನಮ್ಮ ಮೇಲೆ ಕಾರ್ಯ ಮಾಡೋ ಸಾಧ್ಯತೆ ಇಲ್ಲ. ಅಂದರೆ ನಾವು ದೇವರು ನಮಗೆ ಅಗ್ನಿ ಪ್ರಕಾರವಾಗಿದ್ದಾನೆ, ನಮಗೆಲ್ಲದರಲ್ಲಿಯೂ ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮ ನಡೆಸುವಾತನಾಗಿದ್ದಾನೆ. ಇಸ್ ವೆಲ್ ಪ್ರೊಟೆಕ್ಟೆಡ್. ಅಂದರೆ ದೇವರ ಮಕ್ಕಳ ಒಂದು ರಕ್ಷಣೆಯ ಒಂದು ಕಾರ್ಯ ಅಂತ ಹೇಳಿದ್ರೆ ನಾವು ದೇವರ ಅನ್ಯೋನ್ಯತೆಯಲ್ಲಿ ಸೇರಿರುವಾಗ, ದೇವರ ಸಂಸರ್ಗಕ್ಕೆ ಬಂದಿರುವ ಸಮಯದಲ್ಲಿ ನನ್ನ ರಕ್ಷಣೆ, ನನ್ನ ಜೀವಿತ ಏನಂತ ಹೇಳಿದ್ರೆ ಎಷ್ಟು ಭದ್ರವಾಗಿದೆ, ದೇವರು ನನ್ನನ್ನು ಎಷ್ಟು ಮಟ್ಟಿಗೆ ಪ್ರತಿದಿನ ನಮ್ಮ ಜೀವಮಾನ ಕಾಲವೆಲ್ಲ ಹೇಗೆ ನಮ್ಮನ್ನು ಸತ್ಯದಲ್ಲಿ ನಡೆಸುವಾತನಾಗಿದ್ದಾನೆ. ಅಂದರೆ ಗಾಡ್ ಹಸ್ ಟೇಕನ್ ದ ಟೋಟಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಲೈಫ್
when I belong to Him, when I become a God's child, God is leading and guiding and protecting throughout my life. ಇದು ಭಾಳ ಉನ್ನತವಾದ ಸಂಗತಿ ಪ್ರಿಯರೇ. ಪರಿಶುದ್ಧಾತ್ಮನು ನಮಗೆ ದೇವರು ಸಂಚಕಾರವಾಗಿ ಕೊಟ್ಟಿದ್ದಾನೆ ಅಂತ ಹೇಳಬೇಕಾದ್ರೆ ಪರಿಶುದ್ಧಾತ್ಮನ ಕಾರ್ಯ ನಾವು ನೋಡ್ತೇವೆ. ನಾವು ಯೋಹಾನ ಸುವಾರ್ತೆ ದೇವರು ನನಗೆ ಕರ್ತನು ನಮ್ಗೆ ಹೇಳ್ಬೇಕಾದ್ರೆ ನಾನು ನಿಮಗೊಬ್ಬ ಸಹಾಯಕನ ಕಳಿಸ್ಕೊಡ್ತೇನೆ, ಆತ ನಿಮ್ಮಲ್ಲಿದ್ದಾನೆ, ನಿಮ್ಮ ಸತ್ಯಕ್ಕೆ ನಡೆಸ್ತಾನೆ, ನನ್ನನ್ನೇ ಮಯಪಡಿಸ್ತಾನೆ ಎಂಬ ರೀತಿ ನೋಡುವಾಗ ಸದಾಕಾಲ ಪರಿಶುದ್ಧಾತ್ಮ ನಮ್ಮ ಜೊತೆಯಲ್ಲಿ ಇರಬೇಕಾದರೆ ನಾವು ಕರ್ತನಲ್ಲಿ ಆನಂದಿಸುವಂತೆ, ಕರ್ತನಿಗೆ ತಕ್ಕಾಗಿ ನಡ್ಕೊಳ್ಳುವಂತೆ ದೇವರು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಆದ್ದರಿಂದ ನಮ್ಮ ರಕ್ಷಣೆಯ ಒಂದು ಶ್ರೇಷ್ಠತೆ ನಾವು ಅದನ್ನು ಆಲೋಚನೆ ಮಾಡಬೇಕಾದ್ರೆ ನಾವು ಎಷ್ಟು ಮಟ್ಟಿಗೆ ನಾವು ಪ್ರತಿದಿನ ಕರ್ತನಲ್ಲಿ ಆನಂದಿಸ್ತಾ ಇದ್ದೇವೆ. ಕರ್ತನು ಕೊಟ್ಟಿರುವಂಥ ಪರಿಶುದ್ಧಾತ್ಮ ನಮ್ಮನ್ನು ಹೇಗೆ ಬೋಧಿಸ್ತಾನೆ, ಹೇಗೆ ಮಾತಾಡ್ತಾನೆ, ದೇವರ ಧ್ವನಿ ಕೇಳಿಸ್ಕೊಳ್ಳುವಂಥ ಸಾಧ್ಯತೆ ನಮಗೆ ಉಂಟಾಗಿದೆಯೋ. ಅನೇಕ ವೇಳೆ ನಾನು ಮಲಗಿರ್ಬೇಕಾದ್ರೆ ಅನೇಕ ಪರಿಶುದ್ಧಾತ್ಮನ ಕಾರ್ಯ, ದೇವರ ಯಾವ ರೀತಿಯಲ್ಲಿ ಕರ್ತನ ಕಾರ್ಯಗಳು ಅದರಲ್ಲಿ ಆನಂದಿಸುವಂತೆ, ದೇವರ ಆತ್ಮನ ಮೂಲಕ ಎಷ್ಟೋ ರೀತಿಯಲ್ಲಿ ನಾನು ಆನಂದಿಸುವಂತೆ ಅನೇಕ ವೇಳೆ ಮಲಗಿದಂಥ ಸಮಯದಲ್ಲಿ ಅದು ಆನಂದನ ಹೃದಯದಲ್ಲಿ ನಾನು ಉಕ್ಕಿ ಹರಿಯುವಂಥ ಸ್ಥಿತಿಯನ್ನು ನಾನು ಅನುಭವಿಸಿದ್ದೇನೆ. ದೇವರ ಧ್ವನಿ ಕೇಳಿಸ್ಕೊಳ್ಳುವಂಥ ರೀತಿಯಲ್ಲಿ ಭಾಳ ಏನಂದರೆ ದೇವ ತನ್ನ ಆತ್ಮನ ಕಾರ್ಯ ನಮ್ಮಲ್ಲಿ ಇರುವ ನೆಲೆಗೊಂಡಿರಬೇಕಾದ್ರೆ ನಾವು ಕರ್ತನಲ್ಲಿ ಪರಿಪೂರ್ಣ ಐಕ್ಯವಾಗಿರುವಾಗ ನಾವು ದೇವರಲ್ಲಿ ಆನಂದಿಸೋದಕ್ಕೆ ಎಷ್ಟೋ ಸಾಧ್ಯತೆ ಉಂಟು ಎಂಬುದಾಗಿ ನಾನು ನೋಡ್ತೇನೆ. ಪ್ರಿಯರಾದ ದೇವಜನರೇ, ನಿಮ್ಮ ಮಕ್ಕಳೇ, ನಿಮ್ಮ ಜೀವಿತ ಎಷ್ಟು ಮಟ್ಟಿಗೆ ಪರಿಶುದ್ಧಾತ್ಮನ ಇರುವಿಕೆ, ಪರಿಶುದ್ಧಾತ್ಮನ ನೆಲೆಗೊಳ್ಳುವಿಕೆ ಮತ್ತು ದೇವರು ನಿಮ್ಮನ್ನು ಕೊಂಡುಕೊಂಡಿದ್ದಾನೆ, ನಾವು ದೇವರು ನಮಗೆ ತನ್ನ ಆತ್ಮನ ಅಂದರೆ ಮೂಲಕ ನಿಮಗೆ ಮುದ್ರೆ ಹಾಕಿ ಸೀಲ್ ಮಾಡಿ ಆತ ಸಂಚಕಾರವಾಗಿದ್ದಾನೆ ಅಂತ ಹೇಳಬೇಕಾದ್ರೆ ನಿಮ್ಮನ್ನು ಸಂಪೂರ್ಣವಾಗಿ ನಿಮ್ಮನ್ನು ತನ್ನ ಅನ್ಯೋನ್ಯತೆ ಐಕ್ಯತೆ ತೆಗೆದುಕೊಂಡಿರಬೇಕಾದ್ರೆ ಹೇಗೆ ನಡೆಸ್ತಾನೆ ಎಂಬಂಥ ಸಂಗತಿ, ಆ ದೇವರ ಸಂಸರ್ಗದಲ್ಲಿ ಅನ್ಯೋನ್ಯತೆಯಲ್ಲಿ ನಾವು ಸೇರಿ ಬಂದಿರುವಾಗ ಇರತಕ್ಕಂಥ ಒಂದು ಶ್ರೇಷ್ಠವಾದಂಥ ಸಂಗತಿ, ನಾವು ದೇವರಲ್ಲಿ ಎಷ್ಟೋ ರೀತಿಯಲ್ಲಿ ನಾವು ಹೆಚ್ಚಳ ಪಡುತ್ತೇವೆ, ನಾವು ದೇವರಿಗೆ ಉಪಕಾರ ಸಲ್ಲಿಸ್ತೇವೆ, ಕೊಂಡಾಡ್ತೇವೆ, ಆರಾಧಿಸ್ತೇವೆ. ಆತನ ಅನ್ಯೋನ್ಯತೆಯಲ್ಲಿ ಆತನು ಏನು ಹೇಳ್ತಾನೆ ಕೇಳುವಂಥ ದೇವರ ಧ್ವನಿಯನ್ನು ಕೇಳಿಸ್ಕೊಳ್ಳುವಂಥ ಒಂದು ಸಾಧ್ಯತೆ, ಇದು ಆತ್ಮಿಕ ಆನಂದದಲ್ಲಿದೆ. ಆತ್ಮದಲ್ಲಿ ಆಗುವಂಥ ಒಂದು ವಿಶೇಷವಾದಂಥ ಸ್ಪರ್ಶತೆ, ಸೆನ್ಸಿಟಿವಿಟಿ ಅಂತ ಹೇಳಿದ್ರೆ ಕರ್ತನ ನಮ್ಮನ್ನು ಅಷ್ಟರ ಮಟ್ಟಿಗೆ ನಾವು ಕರ್ತನ ಆನಂದಿಸುವಂತೆ ದೇವರನ್ನು ನಡೆಸುವಂಥವನಾಗಿದ್ದಾನೆ. ಇದು ಲೋಕದ ಜನರಿಗೆ ಗೊತ್ತಿಲ್ಲ ಪ್ರಿಯರೇ. ಲೋಕದ ಜನ ಅರ್ಥ ಮಾಡಿಕೊಳ್ಳೋ ಸಾಧ್ಯತೆ ಇಲ್ಲ. ಇದು ನಾವು ದೇವರಿಗೂ ನನಗಿರ್ತಕ್ಕಂಥ ಸಂಬಂಧದಲ್ಲಿ ದೇವರು ನಮಗೆ ತಿಳಿಯಪಡಿಸುವಂಥ ಸತ್ಯತೆಗಳಲ್ಲಿ ನಾವು ಆನಂದಿಸೋದಕ್ಕೆ ಸಾಧ್ಯತೆ ಉಂಟು. ದೇವರ ಆಳವಾದ ಪ್ರಕಟಣೆ, ದೇವರು ನಮ್ಮ ಕೂಡ ಮಾತಾಡುವ ರೀತಿಯಲ್ಲಿ ದೇವರು ನಮಗೆ ತನ್ನ ಆಲೋಚನೆ, ತನ್ನ ಉದ್ದೇಶಗಳನ್ನು ತಿಳಿಸುವಂಥ ಸಮಯದಲ್ಲಿ ನಾವೆಷ್ಟೋ ಕರ್ತನಿಗೆ ಕೃತಜ್ಞತೆಯಿಂದ ನಾವು ಕರ್ತನಿಗೆ ಭಯಭಕ್ತಿಯಿಂದ ನಡ್ಕೊಳ್ಳುವುದಕ್ಕೆ ಇದು ನಮಗೆ ಸಾಧ್ಯ ಆಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಈ ಸತ್ಯಗಳನ್ನು ದೇವರು ಪೌಲನಿಗೆ ಪ್ರಕಟಿಸಿದಂಥ ಸಂಗತಿಗಳನ್ನು ಸಭೆಯವರಿಗೆ ತಿಳಿಸುವಂಥ ರೀತಿಯಲ್ಲಿ ದೇವರು ಅನಾದಿ ಕಾಲದಲ್ಲಿ ಮಾಡಿದಂಥ ಸತ್ಯಗಳು ಹೇಗೆ ಇತ್ತು, ಹೇಗೆ ದೇವರು ನಡೆಸಿದ್ದಾನೆ ಎಂಬುದನ್ನು ಅಲ್ಲಿ ತಿಳಿಸುವಂಥ ಸಂಗತಿಗಳನ್ನು ನಾವು ನೋಡ್ತೇವೆ. ಮೂರನೇದಾಗಿ ನಾವು ಬರುವಾಗ ಅಲ್ಲಿರುವಂಥ ಸಂಗತಿ ನಾವು ನೋಡಬೇಕಾದ್ರೆ ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು ಎಂಬುದಾಗಿ. ಆದರೆ ದೇವರ ಮಕ್ಕಳ ಒಂದು ಏನಂದರೆ ಸಂಪೂರ್ಣವಾದ ವಿಮೋಚನೆ ಅಂದರೆ ನಾವು ನೋಡ್ತೇವೆ. ಅದನ್ನು ಏನಂದರೆ ತೆಸಲೋನಿಕ ಪತ್ರಿಕೆ ಪೌಲನು ಬರೀಬೇಕಾದರೂ ಕೂಡ ಏನಂದರೆ ಅಲ್ಲಿರುವ ಯೇಸು ಕ್ರಿಸ್ತನು ಬರುವಂಥ ಸಮಯ ಅಂದರೆ ಮಧ್ಯಾಕಾಶದಲ್ಲಿ ಆತನು ಪ್ರಧಾನ ದೂತರ ಶಬ್ದದೊಡನೆಯೂ ತುತ್ತಿರಿದೊಡನೆ ಬರುವಾಗ ದೇವರ ವಾಕ್ಯ ಹೇಳ್ತದೆ, ಯಾರು ಕ್ರಿಸ್ತನಲ್ಲಿ ನಿದ್ರೆ ಹೋಗಿದ್ದು ಅವರು ಮೊದಲನೇದಾಗಿ ಎಬ್ಬಿಸಲ್ಪಡ್ತಾರೆ. ಆಮೇಲೆ ಜೀವನ ನಾವು ಸರ್ವೊಡನೆ ಎಬ್ಬಿಸುತ್ತದೆ ಎತ್ತಲ್ಪಡುತ್ತೇವೆ, ಮಹಿಮಾಶ್ಚರ್ಯಗಳಾಗಿ ಎತ್ತಲ್ಪಡುತ್ತೇವೆ. ಎಂಥ ಒಂದು ಶ್ರೇಷ್ಠವಾದಂಥ ಬಾಧ್ಯತೆ ಪರಲೋಕದ ಒಂದು ಸಂಗತಿ ಇದೆ ಅಂದರೆ ನಮ್ಮ ಈ ದೇಹ ಬಲಹೀನವಾದಂಥ ದೇಹ, ಅನೇಕ ಇದರಲ್ಲಿ ಸಮಸ್ಯೆಗಳು ನೋಡ್ತೇವೆ, ನ್ಯೂನತೆ ನೋಡ್ತೇವೆ, ರೋಗ ರುಜಿನಗಳು, ನಾನಾ ರೀತಿ ಸಂಗತಿ ನೋಡ್ತೇವೆ. ಆದರೆ ಒಂದು ಸಂಗತಿ, ಕರ್ತನು ಬರುವಂಥ ಸಮಯದಲ್ಲಿ ಪರಿಶುದ್ಧಾತ್ಮನ ಕಾರ್ಯವನ್ನು ನೋಡ್ತೇವೆ, ಸಂಪೂರ್ಣವಾದ ಬಿಡುಗಡೆ, ಮಹಿಮಾಶ್ಚರ್ಯಗಳಾಗಿ ನಾವು ಕರ್ತನ ಜೊತೆಯಲ್ಲಿ ಇರ್ತೇವೆ ಎಂಬ ಸಂಗತಿಯನ್ನು ನೋಡ್ತೇವೆ. ನಾನು ಆಲೋಚನೆ ಮಾಡ್ತಾ ಬಂದೆ, ದೇವರಾತ್ಮನ ಕಾರ್ಯ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಹೇಗಿರ್ತದೆ ಎಂಬುದನ್ನು ಅನೇಕ ಸಂಗತಿಗಳನ್ನು ನಾನು ಆಲೋಚನೆ ಮಾಡುವಾಗ ಪರಿಶುದ್ಧಾತ್ಮನು ನಮ್ಮ ಬರುವಾಗ ಏನಂತ ಹೇಳಿದ್ರೆ ಇರುವಂಥ ರೀತಿ ಅಂದರೆ ಆತ ಹೊಸ ಜೀವಿತವನ್ನು ನಮ್ಗೆ ಕೊಡ್ತಾನೆ. ಎರಡನೇದಾಗಿ ಸತ್ಯದಲ್ಲಿ ಸೇರಿಸಿ ಪಡಿಸ್ತಾನೆ. ಅಂದರೆ ದೇವರಾತ್ಮನ ಕಾರ್ಯ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಆಲೋಚನೆ ಮಾಡುವಾಗ
ಮತ್ತು ಪರಿಶುದ್ಧಾತ್ಮ ಕಾರ್ಯ ಮೂರನೇದಾಗಿ ಅಂದರೆ ಯೇಸು ಕ್ರಿಸ್ತನನ್ನೇ ಮಯಪಡಿಸುವಂಥದ್ದಾಗಿದೆ. ಮತ್ತು ನಾವು ನಾಲ್ಕನೇದಾಗಿ ಧೈರ್ಯವಾಗಿ ಸಾಕ್ಷಿ ಕೊಡುವಂತೆ ನಮ್ಮನ್ನೇನು ಮಾಡ್ತಾನೆ, ದೇವರು ತನ್ನ ಆತ್ಮನ ಬಲವನ್ನು ನಮಗೆ ಕೊಡುತ್ತಾನೆ. ದೇವರು ಕೊಟ್ಟಿರುವಂಥ ಆತ್ಮ ಎಂಥ ಬಲ, ಪ್ರೀತಿ, ಶಿಕ್ಷಣಾತ್ಮ, ಹಿಡಿದ ಆತ್ಮ ಅಲ್ಲ ಎಂಬುದಾಗಿ ನೋಡ್ತೇವೆ. ಧೈರ್ಯದಾಯಕ ಆತ್ಮ ದೇವರು ಕೊಡುವಂಥದ್ದು. ಮತ್ತು ಐದನೇದಾಗಿ ನೋಡುವಾಗ ಆತ್ಮ ನಮ್ಮನ್ನು ಕ್ರಿಸ್ತನ ಸಾರೂಪ್ಯಕ್ಕೆ ಬದಲಾಯಿಸ್ತಾನೆ. ಕಮಿಂಗ್ ಅಂದರೆ ದ ಫೇಸ್ ಆಫ್ ಜೀಸಸ್. ಅದು ಟೋಟಲಿ ಏನಂದರೆ ನಾವು ಕರ್ತನ ಸಾರೂಪ್ಯಕ್ಕೆ, ಟು ದ ಇಮೇಜ್ ಆಫ್ ಜೀಸಸ್ ಎಂಬುದಾಗಿ ನೋಡ್ತೇವೆ. ಆರನೇದಾಗಿ ನೋಡುವಾಗ ನಾವಲ್ಲಿ ಕರ್ತನ ಬರುವಾಗ ಮಹಿಮೆಯಲ್ಲಿ ನಾವು ಎದ್ದು ಬರುವಂತೆ ಮಹಿಮ ಶರೀರಗಳಾಗಿ ನಾವು ಏನು ಮಾಡುತ್ತೆ ಎಚ್ಚರಪಡ್ತೇವೆ ಎಂಬ ಸಂಗತಿಯನ್ನು ನಾವು ನೋಡ್ತೇವೆ. ಮತ್ತು ಇನ್ನೂ ಏಳನೇದಾಗಿ ನೋಡಬೇಕಾದರೆ ಪರಿಶುದ್ಧಾತ್ಮನು ನಮ್ಮಲ್ಲಿ ಉಜ್ಜೀವನ ತರುವಾತನಾಗಿದ್ದಾನೆ. ಈ ರಿವೈವ್ಸ್ ಅವರ್ ಲೈಫ್. ಪರಿಶುದ್ಧಾತ್ಮ ಅಷ್ಟಮಟ್ಟಿಗೆ ಕಾರ್ಯ ಮಾಡುವವನು. ಪರಿಶುದ್ಧಾತ್ಮ ನಮ್ಮಲ್ಲಿ ಪಾಪದ ಅರಿವುಡಿಸ್ತಾನೆ ಎಂಬುದಾಗಿ ಸಹ ನಾವು ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಮತ್ತು ಒಂಬತ್ತನೇದಾಗಿ ಪರಿಶುದ್ಧಾತ್ಮನು ನಮ್ಮನ್ನು ಅಂದರೆ ದೇವರ ಮಕ್ಕಳನ್ನು ಏನಂತ ಹೇಳಿದರೆ ಸಂಪೂರ್ಣ ಶುದ್ಧೀಕರಿಸುವಂಥವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಮತ್ತು ಕೊನೆಯದಾಗಿ ನೋಡುವಾಗ ಪರಿಶುದ್ಧಾತ್ಮನು ನಮ್ಮ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂತೆ ನಮ್ಮನ್ನು ನಡೆಸ್ತಾನೆ. ನೋಡಿ, ಪರಿಶುದ್ಧಾತ್ಮನ ಕಾರ್ಯ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಅನೇಕ ಸಂಗತಿ ಉಂಟು. ಅದನ್ನು ಆಲೋಚನೆ ಮಾಡ್ತಾ ಹೋಗುವುದಾದರೆ ಹೇಗೆ ದೇವರಾತ್ಮನ ಕಾರ್ಯ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ರಕ್ಷಿಸುವುದು ಮಾತ್ರವಲ್ಲ, ಕೊನೆಯ ವಿಮೋಚನೆ ದಿನಕ್ಕಾಗಿ ಅಂತ ಹೇಳಿದ್ರೆ ನಾವು ಕರ್ತನ ಜೊತೆಯಲ್ಲಿ ಪರಲೋಕದ ಬಾಧ್ಯತೆ ಸೇರುವವರೆಗೂ ದೇವರು ನಮ್ಮನ್ನು ಹೇಗೆ ನಡೆಸ್ತಾನೆ, ಕಾಪಾಡ್ತಾನೆ, ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ನಾವು ಮಹಿಮೆಯಲ್ಲಿ ನಮ್ಮ ನಡೆಸುವಂಥವನಾಗಿದ್ದಾನೆ ಎಂಬ ಸಂಗತಿಯನ್ನು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಇದು ಭಾಳ ಗ್ಲೋರಿಯಸ್ ಥಿಂಗ್ ಟು ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ಗಾಡ್. The guidance of the Holy Spirit in believer's life is so amazing to experience in our lives. ಹೇಳಬೇಕಾದ್ರೆ ಅದರಿಂದ ನಾವು ದೇವರಿಗೆ ಎಷ್ಟೋ ಕೃತಜ್ಞತೆ ಸಲ್ಲಿಸ್ಬೇಕು. ಅದರಿಂದ ದೇವವಾಗಿ ಕೇಳ್ತದೆ, ಪರಿಶುದ್ಧಾತ್ಮನ ದುಃಖಪಡಿಸಬೇಡ್ರಿ, ನಂದಿಸಬೇಡ್ರಿ, ಎಚ್ಚರಿಕೆ ಕೊಡಲ್ಪಟ್ಟಿದೆ. ಇನ್ನೊಂದು ವಿಷಯ ಅಂದರೆ ನಾವು ಎಲ್ಲ ಸಮಯದಲ್ಲಿ ಆತ್ಮಭರಿತರಾಗಿ ಜೀವಿಸಬೇಕು ಎಂಬುದಾಗಿ ದೇವವಾಗಿ ಹೇಳ್ತದೆ. ಅದರಿಂದ ದೇವರ ಯೋಜನೆಯಲ್ಲಿ ದೇವರು ನಮ್ಮನ್ನು ರಕ್ಷಿಸಿ ಮುದ್ರೆ ಹಾಕಿ ಸಂಚಕಾರ ಕೊಟ್ಟಿರುವಾಗ ನಮ್ಮ ಜವಾಬ್ದಾರಿಕೆಯಲ್ಲಿ ಪರಿಪೂರ್ಣವಾಗಿ ಆತನ ಐಕ್ಯವಾಗಿ ಜೀವಿಸಬೇಕು ಎಂಬುದಾಗಿ ದೇವರಿಗೆ ಮಾತುಗಳನ್ನು ಆಶೀರ್ವದಿಸಿ ನಾವು ಕರ್ತನಿಗೆ ನಂಬಿಗಸ್ತರಾಗಿ ಲೋಕದ ಜೀವಿಸುವಂತೆ ತನ್ನ ಕರುಣೆ ನೀಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಯಾರ್ಯಾರು ಈ ಕಾರ್ಯಕ್ರಮ ಕೇಳಿದ್ದಾರೆ ಪ್ರತಿಯೊಬ್ಬರ ಜೀವಿತ ಹೃದಯಗಳಲ್ಲಿ ರಕ್ಷಿಸಲ್ಪಟ್ಟವರಾಗಿ ಪರಿಶುದ್ಧಾತ್ಮನ ಕಾರ್ಯ, ಆ ಪರಿಶುದ್ಧಾತ್ಮನ ಮುದ್ರೆ ಮಾತ್ರ ದೇವರು ನಮಗೆ ಪರಿಶುದ್ಧಾತ್ಮ ಸಂಚಕಾರ ಕೊಟ್ಟಿರುವಾಗ ನಾವೆಲ್ಲ ಸಮಯದಲ್ಲಿ ಕರ್ತನೆ ನಿನಗೆ ಸಂಬಂಧಪಟ್ಟಂಥವರು ಆ ಸ್ಥಿರತೆಯಲ್ಲಿ ನೆಲೆಗೊಳಿಸಿರುವಾಗ ನಮ್ಮನ್ನು ಮಹಿಮೆಯಲ್ಲಿ ನಡೆಸುವಂಥ ದೇವರಾಗಿದ್ದು ಇದಕ್ಕಾಗಿ ಸ್ತೋತ್ರ. ನೀನು ಮಾಡಿರುವಂಥ ಎಲ್ಲ ಏರ್ಪಾಡುಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಬೇಡ್ತೇವೆ ತಂದೆಯೇ, ಆಮೆನ್. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಕರೆದಿದೆ ದೇವಾ, ಕನಿಕರದಿಂದಲೇ
ಕರೆದಿದೆ ದೇವಾ, ತಪ್ಪಿದ ಹೆಜ್ಜೆಯ ಗಮನಿಸಿ ನನ್ನ ಪ್ರಭು, ನಡೆಸಿದಿ ಬೆಳಕಿನ ಹಾದಿಯಲಿ. ತಪ್ಪಿದ ಹೆಜ್ಜೆಯ ಗಮನಿಸಿ ನನ್ನ ಪ್ರಭು, ನಡೆಸಿದಿ ಬೆಳಕಿನ ಹಾದಿಯಲಿ. ಸಂಭ್ರಮದಿಂದಲೇ ಹಾಡುವೆನು ನಾನು ಯೇಸು ರಕ್ಷಕನ